40 ವರ್ಷದಿಂದ ಒಂದೇ ಪಾರ್ಟಿಯಲ್ಲಿ ಬಾಳೆ ಬೆಳೆದಿದ್ದೀವಿ. ನನಗೂ ಅನೇಕ ಸಂದರ್ಭದಲ್ಲಿ ಸಚಿವ ಸ್ಥಾನ ಸಿಕ್ಕಿಲ್ಲ. ಖರ್ಗೆ ಸಾಹೇಬರಿಗೂ ಸಹಿತ ಅವಕಾಶಗಳು ಆಗಿರಲಿಲ್ಲ. ಭಾಳ ಜನರಿಗೆ ಕೆಲವು ಸಂದರ್ಭದಾಗ ಆಗಿರ್ತಾವೆ. ನಾವು ಕೊನೆಗೆ ನಾವೆಲ್ಲರೂ ಸಹಕರಿಸಬೇಕಾಗ್ತದೆ ಅಂತಕ್ಕಂಥ ಅವ್ರ ವಿಚಾರಗಳನ್ನು ಇನ್ನೂ ಅನೇಕ ಜನ ಮಾನ್ಯ ಸಚಿವರಾಗಿರ್ತಕ್ಕಂಥವರು ಸೌದಿಯವರು, ಲಕ್ಷ್ಮಣ ಸೌದಿಯವರು ನನ್ನ ಆತ್ಮೀಯ ಸೋದರರಾಗಿರ್ತಕ್ಕಂಥ ಅವ್ರು ಬಂದು ನನಗೆ ಇಲ್ಲ ನಮ್ಮ ಕೋಟಾದಾಗ ಬೇಕಾದ್ರೆ ನನಗೆ ಉಪಮುಖ್ಯಮಂತ್ರಿಯಾಗಿ ಮಂತ್ರಿಯಾಗಿ ಕೆಲಸ ಮಾಡಿದನು, ನನ್ನದೇ ಬೇಕಾದ್ರೆ ರಿಸೈನ್ ಮಾಡ್ತೀನಿ, ನೀವು ಆಗ್ರಿ. ನಾನು ಅವ್ರಿಗೊಂದು ಮಾತು ಹೇಳಿದೆ, ಭಗವಂತ ನಿಮಗೆ ಅವಕಾಶ ಕೊಟ್ಟಿದ್ದಾನೆ, ನಿಮ್ಮದನ್ನು ತೊಗೊಂಡು ಆಗತಕ್ಕಂಥ ಅಷ್ಟು ಸಣ್ಣ ಮನುಷ್ಯನವ್ರು ನಾವು ಯಾರೂ ಇರೋದಿಲ್ಲ. ನಾವು ಮಂತ್ರಿ ಆಗೋ ಕಾಲಾಗೂ ಇದು ಪ್ರತಿಭಟನೆ ಇಲ್ಲ. ಏನು ಮಾತು ಕೊಟ್ಟಿದ್ರು ಅದನ್ನು ಯಾಕೆ ನಡೀಲಿಲ್ಲ ಅಂತಕ್ಕಂಥ ಭಾವನೆಯಿಂದ ಮಾತ್ರ ನಾನು ಈ ವಿಷಯವನ್ನು ಇಷ್ಟು ದೀರ್ಘಕ್ಕೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಮಾಗಡಿ ಬಾಲಕೃಷ್ಣ ಏನು ಸಚಿವರಾಗಿದ್ದಾರೆ, ಅವರು, ವಿನಯ್ ಕುಲಕರ್ಣಿ, BR ಪಾಟೀಲ್, ಮಹಂತೇಶ್ ಕೌಜಲ್ಗಿ, ಅನಿಲ್ ಚಿಕ್ಕಮಾದು, ಮಾದೇವ್ ಪ್ರಸಾದ್ ಅವರು, ಚಿರಂಜೀವಿ, ಗಣೇಶ್, ಭಾಳ ಜನ ಶಾಸಕರೆಲ್ಲರೂ ನನಗೆ ಮನೆಗೆ ಬಂದು ಮನವಿ ಮಾಡಿಕೊಂಡು ಇಲ್ಲ ಎಲ್ಲರೂ ಕೂಡೇ ಬಂದಿದ್ದೀವಿ. ಇದೊಂದು ಕುಟುಂಬದ ಕೆಲವು ವ್ಯತ್ಯಾಸಗಳಾಗ್ತವೆ, ನಾವೆಲ್ಲ ಸಹಕರಿಸಬೇಕಾಗ್ತದೆ ಅಂತಕ್ಕಂಥ ಸಲಹೆಗಳನ್ನು ಅನೇಕ ಮಠಾಧೀಶರುಗಳು, ನಾವೆಲ್ಲ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಹಿನ್ನೆಲೆಯಿಂದ ಬರತಕ್ಕಂಥವ್ರು, ಅನೇಕ ಜನ ಮಠಾಧೀಶರುಗಳು ಮತ್ತು ಅನೇಕ ಜನ ಸಾಹಿತಿಗಳು, ವಿಚಾರವಂತರು ನನ್ನ ಜೊತೆಗೆ ಸುದೀರ್ಘ ರಾಜಕಾರಣದಲ್ಲಿ ನನಗೆ ಮಾರ್ಗದರ್ಶನ ಮಾಡಿದ್ದಾರೆ. ಕೆಲವರು ಮೆಸೇಜ್ಗಳನ್ನು, ಕೆಲವರು ಫೋನ್ದಲ್ಲಿ ಹೇಳಿ, ಹಿಂಗೆ ಟೋಟಲಿ ಇಷ್ಟೆಲ್ಲರ ಜನರ ಭಾವನೆಗಳಿಗೆ ಹೋಗೂಡಬೇಕಾಗ್ತದೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ನನ್ನ ನಿರ್ಣಯವನ್ನು ನಿನ್ನೆ ಏನು ಮೊದಲು ನಾನು ಮಾಡಿದ್ದೆ ಅದನ್ನು ಬದಲಿಸಿ ಒಬ್ಬ ಶಾಸಕನಾಗಿ ಮುಂದುವರಿಬೇಕು, ಯಾವ ಜನ ನನಗೆ ಅಧಿಕಾರ ಕೊಟ್ಟಿದ್ದಾರೆ ಅವ್ರ ಜೊತೆಗಿರಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ಮಾಡಿ, ಅದ್ರ ಒಂದು ನಿರ್ಣಯ ನಾನು ಇನ್ನೊಂದು ಮಾಡಿದ್ದೀನಿ, ನಮ್ಮ ಜನರ ಮುಂದೆ ಹೇಳಿ ಬಂದೀನಿ. ಇನ್ನು ಇಡೀ ನನ್ನ ಜೀವನದಾಗ ಯಾರ ಮನೆ ಬಾಗಿಲಿಗೆ ಯಾವುದೇ ಸ್ಥಾನಮಾನಕ್ಕಾಗಿ ನಾನು ಹೋಗೋದಿಲ್ಲ ಅಂತಕ್ಕಂಥ ಒಂದು ನಿರ್ಣಯವನ್ನು ಮಾಡಿದ್ದೀನಿ. ಯಾಕಂದ್ರೆ ಅವರಾಗಿ ನನಗೆ ಮಾತು ಕೊಟ್ಟಿದ್ದರು, ಅದನ್ನು ಅವ್ರು ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿತ್ತು. ಆದರೆ ಇನ್ನು ನನ್ನ ರಾಜಕಾರಣದ ಇತಿಹಾಸದವರು ಜನರ ಮತಗಳನ್ನು ಬಿಟ್ಟು ಯಾವುದೇ ಅಧಿಕಾರಕ್ಕಾಗಿ ಯಾರ ಮನೆ ಬಾಗಿಲಿಗೆ ಹೋಗತಕ್ಕಂಥ ಪ್ರಮೇಯ ಬರೋದಿಲ್ಲ. ನಾನು ನಿನ್ನೆ ನಮ್ಮ ನಾಯಕರುಗಳು ಮಾತಾಡೋದಕ್ಕೂ ಅದೇ ಹೇಳೀನಿ, ಇಲ್ಲ ವಿಲ್ ಡೂ ಸಮಥಿಂಗ್ ವಿಲ್ ಸಿ. ನಾನು ಇಡೀ ಲೈಫ್ನಾಗ ನಾನು ಇಲ್ಲಿವರೆಗೆ ಸಕ್ರಿಯ ರಾಜಕಾರಣದಾಗ ಇರ್ತೀನೋ, ಇಲ್ಲಿ ತನಕ ಜನ ನನಗೆ ಅವಕಾಶ ಕೊಟ್ಟಿರ್ತಾರೆ, ಆದರೆ ಯಾವುದೇ ಸ್ಥಾನಮಾನಕ್ಕಾಗಿ ಯಾರ ಹತ್ರನೂ ಸಹಿತ ನನ್ನ ನಿವೇದನೆಗಳನ್ನು ತೊಗೊಂಡು ಹೋಗ್ತಕ್ಕಂಥ ಪ್ರಯತ್ನ ನನ್ನ ಲೈಫ್ನಾಗ ನಾನು ಮಾಡೋಂಗಿಲ್ಲ ಅಂತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿದ್ದೀನಿ. ಯಾಕಂದರೆ ಸೆಲ್ಫ್ ರೆಸ್ಪೆಕ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದ ಲೈಫ್. ಆ ಭಾವನೆಗಳನ್ನ ಇಟ್ಕೊಂಡು ಬದುಕಿದವ್ರು ನಾವೆಲ್ಲ. ಸೊ ಅದಕ್ಕಾಗಿ ನಾನು ಆ ತೀರ್ಮಾನ ಮಾಡಿದ್ದೀನಿ. ಆದರೆ ರಾಜಕಾರಣದಾಗ ಇವೆಲ್ಲ ಸರ್ವೇ ಸಾಮಾನ್ಯ. ಈ ಡಿಸಿಷನ್ ಮೇಕರ್ಸ್ ಜಾಗದಾಗ ಇದ್ದವ್ರಿಗೆ ಈ ಸಮಸ್ಯೆಗಳು ಅರ್ಥ ಆಗ್ತದೆ. ನಾವೆಲ್ಲ ಕಾಮನ್ ಸೆನ್ಸ್ ಇದ್ದವ್ರು. ಪರಿಸ್ಥಿತಿ ಎಲ್ಲರಿಗೂ ಅವಕಾಶ ಕೊಡೋದಾಗೋದಿಲ್ಲ ಬೇರೆ ಬೇರೆ ಕಾರಣಕ್ಕಾಗಿ. ಸೊ ಆದರೂ ಅವರ ನಿರ್ಣಯವನ್ನು ಏನು ಮಾಡಿದ್ದಾರೆ ನಾವೆಲ್ಲ ಅದನ್ನು ಒಪ್ಪಿಕೊಂಡು ಸಕ್ರಿಯವಾಗಿ ಈ ರಾಜ್ಯದ ಜನ ನಮಗೆ ಅವಕಾಶ ಕೊಟ್ಟಿದ್ದಾರೆ, ಅದು ಒಂದು ನೋಡಬೇಕಾಗ್ತದೆ. ಆಮೇಲೆ ಪಕ್ಷ ಆಲ್ವೇಸ್ ನಮಗಿಂತ ದೊಡ್ಡದು, ನಮ್ಮ ವೈಯಕ್ತಿಕ ವಿಚಾರಗಳಿಗಿಂತ ಪಕ್ಷನೂ ದೊಡ್ಡದು ಅಂತಕ್ಕಂಥ ಭಾವನೆಗಳನ್ನು ಸಹಿತ ಕೊನೆಗೆ ನಾವು ಇಟ್ಕೋಬೇಕಾಗ್ತದೆ. ಈ ವ್ಯತ್ಯಾಸಗಳಿರ್ತಾವೆ ಒಂದು ಕುಟುಂಬದ. ಅಲ್ಟಿಮೇಟ್ ವಿ ಆರ್ ಕಾಂಗ್ರೆಸ್ ಫ್ಯಾಮಿಲಿ, ಒಂದು ಸರ್ಕಾರ. ನಮ್ಮಲ್ಲಿ ಅನೇಕ ವ್ಯತ್ಯಾಸಗಳದಾವ, ಅನೇಕ ವಿಚಾರಗಳದ, ಅಭಿಪ್ರಾಯ ಭೇದಗಳದಾವ. ಅದಕ್ಕಾಗಿಯೇ ಕೊನೆಗೆ ಒಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ. ನಮ್ಮ ಭಾರತೀಯ ಸಂಸ್ಕೃತಿ ಅದ. ನಾನು ಈ 2-3 ದಿನದಲ್ಲಿ ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿ ನೋಡೀನಿ. ಇಲ್ಲಿ ಯಾರಿಗಾದರೂ ನೋವಾದ್ರೆ ನನಗಾಗಿದೆ, ಇಲ್ಲಿ ಯಾರಿಗಾದರೂ ಸಂತೋಷ ಆದ್ರೆ ನನಗಾಗಿದೆ ಅಂತಕ್ಕಂಥ ಏನು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತೀಕಿತ್ತು. ಆ ರೀತಿಯೊಳಗೆ ಅನೇಕ ಜನ ಶಾಸಕರುಗಳು, ಸಚಿವರುಗಳು, ಜನಸಮೂಹ, ಮಠಮಾನ್ಯದ ಮಠಾಧೀಶರುಗಳು ನನಗೇನು ರಾಜಿ ಮಾಡೋದು ನೋಡಿದ್ದಾರೆ. ಈ ಎಲ್ಲ ಸ್ಥಾನಮಾನಕ್ಕಿಂತ ಅವರ ಪ್ರೀತಿ ವಿಶ್ವಾಸ ಭಾಳ ದೊಡ್ಡದು. ಈ ಸಂಸ್ಕೃತಿಯ ಪ್ರತೀಕವಾಗಿ ನಾವೆಲ್ಲ ಬಾಳಿ ಬದುಕಬೇಕಾಗ್ತದೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾನೇ ವಿಶಾಲ ಮನಸ್ಸಿನಿಂದ, ನೀವೇನಾದರೂ ಬೇರೆ ರೀತಿಯಿಂದ ಮಾಡ್ಕೋಬೋದಾಗಿತ್ತು, ಆದರೆ ನಾನಂತ ಯಾವ ವಿಚಾರ ಮಾತಾಡಿಲ್ಲ.
ನನ್ನ ಜನರು ಹೇಳಿದ್ದಾರೆ. ಕೊನೆಗೆ ಅವರ ಭಾವನಾತ್ಮಕ ಮಾತುಗಳನ್ನು ನಾನು ಕೇಳಿ, ಯಾರು ನಾನು ಸುದೀರ್ಘ ರಾಜಕಾರಣಕ್ಕೆ ಇಷ್ಟೆಲ್ಲ ಸಹಾಯ ಮಾಡಿದವರು ಇದ್ದಾರೆ, ಅವ್ರ ಮಾತಿಗೆ ಗೌರವ ಕೊಡ್ಲಿಕ್ಕಂದ್ರೆ ಅದೇ ಅವ್ರ ರಾಜಕಾರಣ. ಕೊನೆಗೆ ನಾನು ಆ ತೀರ್ಮಾನಕ್ಕೆ, ನಮ್ಮ ಹೈಕಮಾಂಡ್ ಫಸ್ಟ್ ಅಂದ್ರೆ ನಮ್ಮ ಜನ, ದೇ ಆರ್ ದ ಅಲ್ಟಿಮೇಟ್. ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಿಗೆ ಇಲ್ಲಿಗೆ ಬಂದು ಮುಟ್ಟಿರ್ತೀವಿ ಅಂದರೆ ಇದರ ಮೂಲ ಆಧಾರ ಸ್ತಂಭ ಅವರು. ಸೊ ಅವರಿಗೆ ಮನಸ್ಸಿಗೆ ನೋವಾಗಬಾರ್ದು. ಅವರ ನಿನ್ನ ಅಲ್ಲಿಯ ಆ ಭಾವನಾತ್ಮಕ ಅನೇಕ ಜನರುಗಳು, ಹಿರಿಯರು, ಅದೊಂಥರ ನನಗೆ ಆ ಎಮೋಷ್ನಲ್ ಇದನ್ನು ನೋಡಿ ಇದು ಯಾವ ಮಂತ್ರಿನೂ ಬೇಡ, ಯಾವ ರಾಜಕಾರಣನೂ ಬೇಡ ಅಂತಕ್ಕಂಥ ನಿರ್ಣಯದಿಂದ ನಾನು ನಿನ್ನೆ ಆ ಒಂದು ನಿರ್ಣಯವನ್ನು ತಗೊಂಡು, ಸೊ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳಿಂದ ಐಡಿಯಾಲಜಿ ಮುಖಾಂತರ ಪಾರ್ಟಿ ಆಗಿದ್ದೀವಿ ನಾವು.